ಗೈಸ್, ಇವತ್ತಿನ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ಲು ಮತ್ತು ತಮ್ಲೈನ್ ನೋಡಿ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಹೌದು, ನೀವೇನಾದರೂ ಸೇಮ್ ಟೈಟಲ್ಲು ಮತ್ತು ಸೇಮ್ ತಮ್ಲೈನ್ ಹಾಕಿ ವಿಡಿಯೋಸ್ ಆಗಿರ್ಬೋದು, ಮತ್ತು ನೀವೇನಾದರೂ ಲೈವ್ ಬರ್ತಾ ಇದ್ದೀರಾ ಅಂದರೆ ಸೊ ಎಲ್ಲ ಸೇಮ್ ತಮ್ಲೈನ್ ಹಾಕ್ಕೊಂಡು ಸೊ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು ಮತ್ತು ಡೈಲಿ ಅದೇ ತಮ್ಲೈನ್ ಹಾಕ್ಕೊಂಡು ಲೈವ್ ಬರೋದು ಮಾಡ್ತಾ ಇದ್ದೀರಾ ಅಂದರೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಯಾಕಪ್ಪ ಅಂದರೆ ಸೊ ನೀವು ಆ ತಪ್ಪನ್ನ ಮಾಡ್ತಾ ಇದ್ದೀರಾ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮ್ಮದು ಮಾನಿಟೈಸ್ ಆನ್ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ, ನಿಮ್ಮದು ಮಾನಿಟೈಸ್ ಆನ್ ಆಗಿಲ್ಲ ಅಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದೇನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಈ ರೀತಿ ತಮ್ಲೈನು ಮತ್ತು ಈ ರೀತಿ ಟೈಟಲ್ ಹಾಕಿ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಈ ರೀತಿ ಮಾಡಬೇಕು ಮಾಡಬಾರ್ದು ಅನ್ನೋದ್ರೆ ಖಂಡಿತ ಮಾಡಬಾರ್ದು. ಸೊ ಯಾಕಪ್ಪ ಅಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಇದನ್ನ ಈ ರೀತಿ ಮಾಡೋ ಆಗಿಲ್ಲ. ನೀವೇನಾದ್ರು ಆ ರೀತಿ ಮಾಡ್ತಾ ಇದ್ದೀರಾ ಅಂದರೆ ಸೊ ನಿಮ್ಮದು ರೀಯೂಸ್ ಕಂಟೆಂಟ್ ಅಂತ ಹೇಳಿ ಸೊ ನಿಮ್ಮದು ಮಾನಿಟೈಸ್ನ ಆನ್ ಮಾಡೋಂಗಿಲ್ಲ. ಒಂದು ವೇಳೆ ನಿಮ್ಮದು ಆಲ್ರೆಡಿ ಆ ರೀತಿ ಮಾಡಿ ಕೂಡ ನಿಮ್ಮದು ಮಾನಿಟೈಸ್ ಆನ್ ಆಗಿದೆಯಪ್ಪ ಅಂದರೆ ಸೊ ನೀವು ಆ ರೀತಿ ಮಾಡಿದ್ರಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡಿ, ಅಂದರೆ ಎಲ್ಲ ಟೈಟಲ್ ಚೇಂಜ್ ಮಾಡಿ ಮತ್ತು ತಮ್ಲೇನು ಬೇರೆ ಬೇರೆ ಹಾಕಿ ನೀವೇನಾದ್ರು ಸೇಮ್ ತಮ್ಲೇನು ಮತ್ತು ಸೇಮ್ ಟೈಟಲ್ ಹಾಕ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಅಂದರೂ ಕೂಡ ಮಾನಿಟೈಸ್ ಆನ್ ಆಗಿದೆಯಪ್ಪ ಅಂದರೆ ಸೊ ಆದಷ್ಟು ಬೇಗ ಅದು ಡಿಮಾನಿಟೈಸ್ ಆಗುತ್ತೆ. ಅದಕ್ಕಾಗಿ ತುಂಬಾ ಎಫರ್ಟ್ ಹಾಕಿ ನೀವು ವೀಡಿಯೋಸ್ನ ಮಾಡಿರ್ತೀರ ಮತ್ತು ನೀವು ತುಂಬಾ ಟೈಮ್ ಕೊಟ್ಟಿರ್ತಾರೆ ಯೂಟ್ಯೂಬಿಗೆ. ಈ ರೀತಿ ಡಿಮಾನಿಟೈಸ್ ಆದರೆ ನಿಮ್ಗೆ ತುಂಬಾ ಬೇಜಾರಾಗುತ್ತೆ. ಆ ರೀಸನ್ನಿಂದ ಆ ರೀತಿ ಯೂಟ್ಯೂಬ್ನಲ್ಲಿ ಸೇಮ್ ಟೈಟಲ್ಲು ಮತ್ತು ಸೇಮ್ ತಮ್ಲೈನ್ ಇಟ್ಕೊಂಡು ಸೊ ವೀಡಿಯೋಸ್ನ ಅಪ್ಲೋಡ್ ಮಾಡೋಂಗಿಲ್ಲ. ಒಂದು ವೇಳೆ ನಿಮ್ಮದು ಮಾನಿಟೈಸ್ ಆನ್ ಆಗಿಲ್ಲಪ್ಪ ಅಂದರೆ ಸೊ ಅಂದರೂ ಕೂಡ ನೀವು ಈ ರೀತಿ ತಪ್ಪನ್ನ ಮಾಡೋಕೆ ಹೋಗಬೇಡಿ. ಸೊ ಆ ರೀತಿ ಮಾಡಿದ್ರೆ ಅಂದರೆ ನಿಮ್ಮದು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರು ಕಂಪ್ಲೀಟ್ ಆಗಿ ನೀವೇನಾದರೂ ಮಾನಿಟೈಸ್ಗೆ ಅಪ್ಲೈ ಮಾಡಿದರೆ ಅದು ರಿಜೆಕ್ಟ್ ಆಗುತ್ತೆ, ರಿಯೂಸ್ ಕಂಟೆಂಟ್ ಅಂತ ಬಂದು ರಿಜೆಕ್ಟ್ ಆಗುತ್ತೆ. ಆ ರೀಸನ್ನಿಂದ ಸೊ ನೀವು ಈ ರೀತಿ ತಪ್ಪನ್ನ ಮಾಡೋಕೆ ಹೋಗ್ಬಿಡಿ. ನೀವು ತುಂಬಾ ಲೈವ್ ಬರೋ ಯೂಟ್ಯೂಬರ್ಸ್ನ ನೋಡಿರ್ತೀರ, ಅಂದರೆ ಗೇಮಿಂಗು ಅವರು 2-3 ತಮ್ಲೇನ ಮಾಡಿಟ್ಕೊಂಡಿರ್ತಾರೆ. ಸೊ ಡೈಲಿ ಒಂದೊಂದು ಚೇಂಜ್ ಮಾಡ್ತಾರೆ. ಸೊ ನೀವು ತುಂಬ ಜನ ಏನು ಮಾಡ್ತೀರಪ್ಪ ಅಂದರೆ ಲೈವ್ ಬರೋರು ಸೊ ವಾಚ್ ಟೈಮ್ ಕಂಪ್ಲೀಟ್ ಆಗಲಿ ಅಂತೇಳಿ ಲೈವ್ ಬರ್ತಾ ಇರ್ತೀರ, ನಿಮಗೆ ತಮ್ಲೈನ್ ಸಿಗೋಂಗಿಲ್ಲ. ಸೊ ಡೈಲಿ ಒಂದೊಂದು, ಅದಕ್ಕಾಗಿ ಒಂದೇ ತಮ್ಲೈನ್ ಇಟ್ಕೊಂಡು ಎಲ್ಲ ವಿಡಿಯೋಗೂ ಅದೇ ತಮ್ಲೈನ್ ಹಾಕಿರ್ತೀರ. ಆ ರೀತಿ ತಪ್ಪನ್ನ ಮಾಡೋಕೆ ಹೋಗ್ಬೇಡಿ. ಸೊ ಆ ರೀತಿ ತಪ್ಪನ್ನ ಮಾಡಿದ್ರಪ್ಪ ಅಂದರೆ ನಿಮ್ಮದು ಮಾನಿಟೈಸ್ ಆನ್ ಆಗಿಲ್ಲ. ಒಂದು ವೇಳೆ ಮಾನಿಟೈಸ್ ಆನ್ ಆಗಿದೆಯಪ್ಪ ಅಂದರೆ ಅದೇನಾದರೂ ಮತ್ತೆ ಯೂಟ್ಯೂಬರ್ ಕಣ್ಣಿಗೆ ಬಿತ್ತಪ್ಪ ಅಂದರೆ ಸೊ ಆಗ ಅದನ್ನ ನಿಮ್ಮದು ರಿಮೂವ್ ಮಾಡ್ತಾರೆ ಮತ್ತು ನಿಮ್ಮದು ಡಿಮಾನಿಟೈಸ್ನ ಮಾಡ್ತಾರೆ. ಆ ರೀಸನಿಂದ ಸೇಮ್ ತಮ್ಲೈನು ಮತ್ತು ಸೇಮ್ ಟೈಟಲ್ನ ಇಟ್ಕೊಂಡು ನೀವು ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ಹಂಗೂ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಸೊ ಆ ಕಂಟೆಂಟ್ನ ಅಪ್ಲೋಡ್ ಮಾಡಿದರೆ ಮಾತ್ರ ನಮಗೆ ಯೂಸ್ ಬರುತ್ತೆ ಅನ್ನೋದ್ರೆ ನೀವು ವೀಕಿಗೆ ಒಂದು ಸಾರಿ ಆ ರೀತಿ ತಪ್ಪನ್ನ ಮಾಡಿದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಸೊ ನೀವೇನಾದರೂ ಡೈಲಿ ಆ ರೀತಿ ವಿಡಿಯೋನ ಹಾಕೋಕೆ ಹೋಗಬೇಡಿ. ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ ಸೇಮ್ ಟೈಟಲ್ಲು ಮತ್ತು ಸೇಮ್ ತಮ್ಲೈನ ಹಾಕ್ಕೊಂಡು ವೀಡಿಯೋಸ್ನ ಮಾಡಿದರೆ ಮತ್ತು ಲೈವ್ನ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರೋ ಸಮಯ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.